ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಮೆಡಿಕಲ್ ಶಾಪ್ ಬಂದ್ ಆಗಿದೆ. ಜಿಲ್ಲೆಯಾದ್ಯಂತ ಸುಮಾರು 801 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿವೆ. ಆಸ್ಪತ್ರೆ ಒಳಗಿರುವಂತಹ 263 ಮೆಡಿಕಲ್ ಶಾಪ್ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. 482 ಮೆಡಿಕಲ್ ಶಾಪ್ಗಳು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿವೆ. ಬೆಳಗ್ಗೆಯಿಂದ ಮೆಡಿಕಲ್ ಶಾಪ್ ಓಪನ್ ಮಾಡಿಲ್ಲ ಮಾಲೀಕರು. ಮೆಡ್ ಪ್ಲಸ್, ಅಪೋಲೋ, ಜನೌಷಧಿ ಶಾಪ್ಗಳು ಓಪನ್ ಇದೆ. ರಾಯಚೂರಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಜಿಲ್ಲೆಯಾದ್ಯಂತ ಇರೋದು ಸುಮಾರು 801 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದೆ. ಆಸ್ಪತ್ರೆ ಒಳಗಿರುವಂತಹ ಮೆಡಿಕಲ್ ಶಾಪ್ಗಳೇನಿದೆ ಅದು ಕಾರ್ಯನಿರ್ವಹಿಸ್ತಾ ಇದೆ. ಬೆಳಗ್ಗೆಯಿಂದಲೂ ಮೆಡಿಕಲ್ ಶಾಪ್ಗಳು ಓಪನ್ ಆಗಿಲ್ಲ. ದೇಶದಲ್ಲಿ ಇ ಫಾರ್ಮಸಿಗಳು ಮತ್ತು ಆನ್ಲೈನ್ನಲ್ಲಿ ಔಷಧಿ ಮಾರಾಟವನ್ನು ವಿರೋಧಿಸಿ ಇವತ್ತು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಮೆಡಿಕಲ್ ಶಾಪ್ ಮಾಲೀಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಾವಿವತ್ತು ರಾಯಚೂರಿನ ಒಂದು ಮೆಡಿಕಲ್ ಶಾಪ್ಗಳ ಮುಂದ್ಗಡೆ ಇದ್ದೇವೆ. ನೀವೇನು ನೋಡ್ತಾ ಇದ್ದೀರಲ್ಲ, ಬೆಳ್ಳಂಬೆಳಗ್ಗೆ ರಾಯಚೂರಲ್ಲಿ ಕೆಲವು ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದಾವೆ. ಯಾವ್ಯಾವ ಚೈನ್ ಲಿಂಕ್ ಮೆಡಿಕಲ್ ಶಾಪ್ಗಳಿದ್ದಾವೆ ಆ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದಾವೆ. ಇನ್ನು ಸಾಮಾನ್ಯ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವು ಕ್ಲೋಸ್ ಆಗಿದ್ದಾವೆ ಅಂತ ಹೇಳ್ಬೋದು. ಈಗೇನು ಇತ್ತೀಚಿನ ದಿನಗಳಲ್ಲಿ ಇ ಫಾರ್ಮಸಿಗಳು ಆನ್ಲೈನಲ್ಲಿ ಔಷಧಿ ಮಾರಾಟ ಹೆಚ್ಚಾಗಿದೆ. ಈ ಒಂದು ಆನ್ಲೈನ್ನಲ್ಲಿ ಔಷಧಿ ಮಾರಾಟ ಮಾಡುವಂಥ ಕೆಲ ಫಾರ್ಮಸಿ ಕಂಪನಿಗಳು ಅತಿಯಾದ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಔಷಧಿ ವಿತರಕರ ಸಂಘದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ರಾಯಚೂರಲ್ಲಿ ಸುಮಾರು 801 ಮೆಡಿಕಲ್ ಶಾಪ್ಗಳಿದ್ದು ಅದರಲ್ಲಿ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ 263 ಮೆಡಿಕಲ್ ಶಾಪ್ಗಳು ಎಂದಿನಂತೆ ಕೆಲಸ ಮಾಡ್ತಿದ್ದಾವೆ. ಇನ್ನು ಚೈನ್ ಲಿಂಕ್ ಫಾರ್ಮಸಿಗಳ ಶಾಪ್ಗಳಾದಂಥ ಮೇಡ್ ಪ್ಲಸ್ ಆಗಿರ್ಬೋದು, ಅಪೋಲೋ ಆಗಿರ್ಬೋದು, ಹೀಗೆ 31 ಶಾಪ್ಗಳಿದ್ದು ಅವೆಲ್ಲವೂ ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಿರ್ತವೆ. ಜಿಲ್ಲೆಯಾದ್ಯಂತ ಒಟ್ಟು 882 ಮೆಡಿಕಲ್ ಶಾಪ್ಗಳಿದ್ದಾವೆ. ಈ ಒಂದು ಮೆಡಿಕಲ್ ಶಾಪ್ಗಳ ಮಾಲೀಕರು ತಮ್ಮ ಒಂದು ಉಳಿವಿಗಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಚೈನ್ ಲಿಂಕ್ ಮೆಡಿಕಲ್ ಶಾಪ್ಗಳು ಹೆಚ್ಚಾಗ್ತಾ ಇದ್ದಾವೆ. ವಿವಿಧ ರೀತಿಯ ರಿಯಾಯಿತಿಗಳನ್ನು ಕೊಟ್ಟು ಗ್ರಾಹಕರನ್ನ ಸೆಳೀತಾ ಇದ್ದಾರೆ. ಹೀಗಾಗಿ ನಾವು ಫಾರ್ಮಸಿ ಕೋರ್ಸನ್ನು ಮುಗಿಸ್ಕೊಂಡು ಬಂದು ಮೆಡಿಕಲ್ ಶಾಪ್ಗಳನ್ನು ಮಾಡಿದ್ದೇವೆ. ಆದರೆ ಕೆಲ ಫಾರ್ಮಸಿ ಕಂಪನಿಗಳೇ ಔಷಧಿಗಳನ್ನು ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ನಮ್ಮ ಬದುಕು ಕಷ್ಟ ಆಗ್ತಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೆಡಿಕಲ್ ಶಾಪ್ ಮಾಲೀಕರೆಲ್ಲರೂ ಕೂಡ ಇವತ್ತು ರಾಯಚೂರಿನಲ್ಲಿ ಹೋರಾಟಕ್ಕೆ ಮುಂದಾಗಿದ್ದು, ಇವತ್ತು ಅಂದರೆ ಬೆಳಗ್ಗೆಯಿಂದ ಸುಮಾರು 24 ಗಂಟೆಗಳ ಕಾಲ ನಾವು ಇಡೀ ದೇಶಾದ್ಯಂತ ಈಗಾಗಲೇ ನಮ್ಮ ಸಂಘಟನೆಗಳು ಈ ಒಂದು ಮೆಡಿಕಲ್ ಶಾಪನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಮಗೆ ಸೂಚನೆ ನೀಡಿದೆ. ಅದರಂತೆ ನಾವು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸ್ತೇವೆ. ಜೊತೆಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಮೆಡಿಕಲ್ ಶಾಪ್ಗಳ ಮಾಲೀಕರು ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.